ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಈ ಒಂದು ಕ್ಲಾಸ್ ಒಳಗೆ ಈ ಕ್ಲಾಸ್ ಹೆಂಗಿರ್ತದೆ ಅಂದ್ರೆ ವೆರಿ ಕಮ್ಯುನಿಕೇಟಿವ್ ಕ್ಲಾಸ್ ಇರ್ತದೆ. ಹೌದಾ? ಇಷ್ಟು ದಿನ ಏನಾಕಿತ್ತು, ನಾನು ಓದ್ತೀನಿ, ನಾನು ಸಾಲ್ವ್ ಮಾಡ್ತೀನಿ, ಪಟ್ನ ಹೊರಗೆ ಹೋಗ್ಬಿಡ್ತೀನಿ. ಹೌದಾ? ಈ ಕ್ಲಾಸ್ ಹಂಗೆ ಬೇಡ. ಈ ಕ್ಲಾಸ್ ನೀವು ನನ್ನ ಜೊತೆ ಓದಬೇಕು. ಹೌದಾ? ನೀವು ನನ್ನ ಜೊತೆ ಓದಬೇಕು. ಹೌದಾ? ಎಸ್. ಈ ಕ್ಲಾಸ್ ಎದಕ್ಕೆ ರಿಲೇಟೆಡ್ ಐತೆ ಅಂದ್ರೆ ಕ್ಲೋಸ್ ಟೆಸ್ಟ್, ಪ್ಯಾಸೇಜ್ ಹೆಂಗೆ ಬಿಡಿಸೋದು, ಪ್ಯಾರಾ ಹೆಂಗೆ ಬಿಡಿಸೋದು, ಓಕೆ, ಇದು ಬರ್ತದ. ಆಮೇಲೆ ರೀಡಿಂಗ್ ಕಾಂಪ್ರಿಹೆನ್ಷನ್ಸ್ನು ಬರ್ತಾವ. ಎಸ್, ಇವುಗಳನ್ನ ಹೆಂಗೆ ಸಾಲ್ವ್ ಮಾಡಬೇಕು ಅಂತಕ್ಕಂಥದ್ದನ್ನ ಈ ಒಂದು ಕ್ಲಾಸ್ ಒಳಗೆ ಏನು ಮಾಡೋಣ, ನಾವು ಕಲಿಯೋಣ. ಹೌದಾ? ಎಸ್. ಹಂಗಿದ್ರೆ ಏನು ಮಾಡ್ರಿ, ನಿಮ್ಗೆ ಒಂದು ಟೈಮರ್ ಹಚ್ಚಿರ್ತೇನು, ಒಂದು 30 ಸೆಕೆಂಡ್ ಒಳಗೆ ಅಂದ್ರೆ ಈ ಪ್ಯಾರಾ ಏನೈತಲ್ಲ ಇದನ್ನಷ್ಟು ಪಟ್ 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 ಓದ್ಬೇಕು. 1 2 3 ಸ್ಟಾರ್ಟ್. ಓಕೆ ಓಕೆ, ನನ್ನ ಜೊತೆಗೆ ಓದಿರ್ಬೇಕಾರ. Sports play a very important dash in the life of students. It helps building physical and mental dash. Games like football, cricket, kabaddi are popular among dash. Every school should encourage sports to dash. Teamwork and discipline. Sports also teach us how to handle dash and success ಅಂತಕ್ಕಂಥದ್ದು ಈ ಒಂದು ಏನೈತಿ ಪ್ಯಾಸೇಜ್ ಒಳಗ ಐತೆ. ಹೌದಾ? ಇದನ್ನೆಲ್ಲರೂ ನೀವು ಮನಸ್ಸಿನಾಗ ಓದಿರಿ. ಎಸ್, ಮನಸ್ಸಿನಾಗ ಜೋರ್ಲೇನೋ ಓದ್ರಿ, ಏನಾಗೋದಿಲ್ಲ. ಎಸ್. ಹಂಗಿದ್ದಾಗ ಈಗ ಏನು ಮಾಡ್ರಿ ಅಂದ್ರೆ ಒಂದೇ ಆನ್ಸರ್ ಏನಾಕತ್ ಹೇಳ್ರಿ, ನೀವು ಮನಸ್ಸಿನಾಗ ಹೇಳ್ರಿ, ನಾ ಆಮೇಲೆ ಅದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾನೆ. ಓನ್ಲಿ 10 ಸೆಕೆಂಡ್ಸ್ ಪಟ್ನ ಹೇಳ್ಬೇಕು. ಇಷ್ಟು ದಿನ ಎಲ್ಲ ಕಲಿಸಿದ್ದು ಅದಾವಿಲ್ರಿ, ಎಲ್ಲ ಕಲ್ಸ್ಯಾನ ನಿಮ್ಗೆ. ಇದ್ರಿಲ್ಲ ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಹೇಳ್ಯಾನ, ಇನ್ನೇ ಏನು ಬೇಕ್ರಿ? ಹೌದಾ? ಎಸ್. ನೋಡ್ರಿ ಏನು ಬರ್ತೈತೆ ನೋಡ್ರಿ. ಹೌದಾ? ಸ್ಪೋರ್ಟ್ಸ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ಡ್ಯಾಶ್ ಇನ್ ದ ಲೈಫ್ ಆಫ್ ಸ್ಟೂಡೆಂಟ್ಸ್. ನಾವೇನು ಮಾಡಿಬಿಡ್ತೀವಿ ಸರ್, ಪಾರ್ಟ್ ಐತಿ, ಶೇಪ್ ಐತಿ, ಫುಡ್ ಐತಿ, ರೂಲ್ ಐತಿ. ಸರ್, ರೂಲ್ ಬರ್ತೈತಿ. ಎಸ್. ನೋಡ್ರಿ, ನಾವು ಎಲ್ಲಿ ಎಡುತ್ತೇವೆ ಅಂದ್ರೆ ಇಲ್ಲಿ ರೂಲ್ ಅಂತಕ್ಕಂಥದ್ದು ಹೆಂಗೈತೆ ಅಂದ್ರೆ, ರೂಲ್ ಅಂದ್ರೆ ಏನ್ರಿ ಇದ್ದ ಆಳು. ಓಕೆ, ಒಬ್ಬರ ಮೇಲೆ ರೂಲಿಂಗ್ ಮಾಡೋದಕ್ಕೆ ರೂಲ್ ಅಂತ ಹೇಳ್ತೇವೆ. ಅಲ್ಲಿ ಏನಾರ ರೋಲ್ ಇತ್ತು ಅಂತ ತಿಳ್ಕೊರಿ, ಈ ರೋಲ್ ಅಂತಕ್ಕಂಥದ್ದು ಆನ್ಸರ್ ಹಾಕಿತ್ತು. ಹೌದಾ? ರೋಲ್ ಅಂತಕ್ಕಂಥದ್ದು ಆನ್ಸರ್ ಹಾಕಿತ್ತು. ರೋಲ್ ಇಸ್ ನಥಿಂಗ್ ಬಟ್ ಅ ಪಾರ್ಟ್ ಅಂತಕ್ಕಂಥದ್ದನ್ನ ಹೇಳ್ತೀವಿ. ಹೌದಾ? ಬಟ್ ಇಲ್ಲಿ ರೂಲ್ ಇರೋದ್ರಿಂದ ಇದು ಬರಂಗಿಲ್ಲ. ಫುಡ್ ಬರ್ತೈತ್ರಿ, ಶೇಪ್ ಬರ್ತೈತಿ, ಇಲ್ಲ ಪಾರ್ಟ್. ಇಂಪಾರ್ಟೆಂಟ್ ಪಾರ್ಟ್ ಇನ್ ಸ್ಟೂಡೆಂಟ್ ಲೈಫ್ ಆರ್ ಸಮಥಿಂಗ್ ಲೈಫ್. ಓಕೆ, ಇಟ್ಸ್ ಇಂಪಾರ್ಟೆಂಟ್ ಇನ್ ಅಂತಕ್ಕಂಥದ್ದು ಒಬ್ಬರ ಜೀವನದಲ್ಲಿ ಅದು ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದೊಂದು ಭಾಗ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಭಾಗ ಅಂತಕ್ಕಂಥದ್ದು ನಾವು ಹೇಳ್ತೀವಿ. ಹೌದಾ? ಎಸ್. ನೀವು ಇವೆಲ್ಲ ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದ್ರಿ. ಈ ರೂಲ್ ಅಂತಕ್ಕಂಥದ್ದು ಬಂದ್ರೆ ಬೇರೆ, ಈ ರೋಲ್ ಅಂತಕ್ಕಂಥದ್ದು ಬಂದ್ರೆ ಬೇರೆ. ಹೌದಾ? ನಾವು ಸಮ್ಟೈಮ್ಸ್ ಏನು ಮಾಡ್ತೀವ್ರಿ, ನೈಟ್ ಅಂತಕ್ಕಂಥದ್ದನ್ನ ಈ ರೀತಿಯಾಗಿರ್ತಕ್ಕಂಥ ನೈಟ್ ಬಳಸ್ತೀವಿ. ಬಟ್ ಅಲ್ಲಿ ಏನಿರ್ತೈತಿ KNIGHT ನೈಟ್ ಅಂತಕ್ಕಂಥದ್ದು ಆನ್ಸರ್ ಇದ್ರೆ ಏನು ಮಾಡೋದು? ಹೌದಾ? ಎಸ್. ಅದೇ ಅಚಾನಕ್ ನೋಡ್ರಿ, ನಾವು ಮೇಡ್ ಅಂತಕ್ಕಂಥದ್ದು MAID ಮೇಡು ಅನ್ಬೋದು, MADE ಮೇಡು ಅನ್ಬೋದು. ಇಂಥವಕ್ಕೆಲ್ಲ ಏನಂತ ಕರಿತೀವಿ ನಾವು? ಹಿಂಗೆಲ್ಲ ಕೇಳಕ್ ಸೇಮ್, ಪ್ರೊನೌನ್ಸಿಯೇಷನ್ ಸೇಮ್ ಇದ್ವು ಅಂದ್ರೆ ಇವುಗಳಿಗೆ ಏನಂತ ಕರಿತೀವ್ರಿ? ಹೋಮೋಫೋನ್ಸ್ ಅಥವಾ ಹೋಮೋನಿಮ್ಸ್ ಅಂತಕ್ಕಂಥದ್ದು ನಾವು ಕರಿತೀವಿ. ಏನು ಕರಿತೀವ್ರಿ? ಹೋಮೋಫೋನ್ಸ್ ಅಥವಾ ಹೋಮೋನಿಮ್ ಅಂತಕ್ಕಂಥದನ್ನ ಕರಿತೀವಿ. ಓಕೆ, ಹೋಮೋನಿಮ್ ಬೇರೆ ಬಿಡ್ರಿ, ಸ್ಪೆಲ್ಲಿಂಗ್ ಸೇಮ್ ಇರ್ತೈತಿ. ಇದು ನೋಡ್ರಿ, ಪ್ರೊನೌನ್ಸಿಯೇಷನ್ ಸೇಮು, ಸ್ಪೆಲ್ಲಿಂಗ್ ಡಿಫರೆಂಟ್ ಇರ್ತೈತಿ. ಹೌದಾ? ಎಲ್ಲಿ ಸೈಟ್ ಅಂತಕ್ಕಂಥದನ್ನ ಬಳಸ್ತೀರಿ, ಎಲ್ಲಿ SIGHT ಸೈಟ್ ಬಳಸ್ತೀರಿ, ಎಲ್ಲಿ SITE ಸೈಟ್ ಬಳಸ್ತೀರಿ ನೋಡ್ರಿ. ಓಕೆ, RITE ರೈಟ್ ಅಂದ್ರೆ ಏನು, RIGHT ರೈಟ್ ಅಂದ್ರೆ ಏನು, WRITE ರೈಟ್ ಅಂದ್ರೆ ಏನು, WRIGHT ರೈಟ್ ಅಂದ್ರೆ ಏನು? ಹೌದಾ? ಇವೆಲ್ಲವುಗಳ ಕಾನ್ಸೆಪ್ಟ್ ಅದೇ ರೀತಿಯಾಗಿ ನೋಡ್ರಿ, ಇಲ್ಲಿ ರೂಲು ರೋಲು ಡಿಫ್ರೆನ್ಸ್ ಐತಿ. ಇದಕ್ಕೆ ರೋಲ್ ಅಂತ ಕರಿತೀವಿ, ಇದಕ್ಕೆ ರೂಲ್ ಅಂತ ಕರಿತೀವಿ. ಹೌದಾ? ಸರ್, ಗಡಬಡಿ ಒಳಗೆ ಇಂಪಾರ್ಟೆಂಟ್ ರೋಲ್ ಇನ್ ಲೈಫ್, ಸರ್ ಇಟ್ಸ್ ಇಂಪಾರ್ಟೆಂಟ್ ರೋಲ್ ಇನ್ ಲೈಫ್, ರೋಲ್ 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 ಓದಿ ಇದು ಆನ್ಸರ್ ಆಕತ್ತಂತಕ್ಕಂಥದ್ದು ಹಾಕಿದ್ರಂದ್ರೆ ಇದು 100% ತಪ್ಪಾಕೈತಿ. ದಿಸ್ ಈಸ್ ದ ಆನ್ಸರ್. ಇದು ಆನ್ಸರ್ ಬರ್ತೈತೆ ನೋಡ್ರಿ. ಇಂಪಾರ್ಟೆಂಟ್ ರೋಲ್ ಇನ್ ದ ಲೈಫ್ ಆಫ್ ಸ್ಟೂಡೆಂಟ್ಸ್. ಓಕೆ, ವಿದ್ಯಾರ್ಥಿಗಳ ಜೀವನದಲ್ಲಿ ಅದೊಂದು ಬಹುಮುಖ್ಯವಾಗಿರ್ತಕ್ಕಂಥ ಭಾಗ ಅಂತ ಹೇಳ್ತೀವಿ. ಹೌದಾ? ನೆಕ್ಸ್ಟ್ ನೋಡಿ, ಹೋದ್ರಿ. ಎಸ್. ಏನು ಬರ್ತೈತೆ ನೋಡ್ರಿ, ಎರಡನೇದು ಆನ್ಸರ್ ಪಟ್ಟ ಬರಿಬೇಕ್ರಿ. ಇದಕ್ಕೆ 15 ಸೆಕೆಂಡ್ ತಗೊಳ್ರಿ. ಎಸ್. ಏನು ಬರ್ತೈತಿ ಮನಸ್ಸೊಳಗೆ ಮಾಡ್ಕೊಡ್ರಿ, ಕಮೆಂಟ್ ಮಾಡ್ಬೇಕು ಅನ್ನೋದು ಏನಿಲ್ಲ. ಎಸ್. ನೋಡ್ರಿ, ಇಟ್ ಹೆಲ್ಪ್ಸ್ ಇನ್ ಬಿಲ್ಡಿಂಗ್ ಫಿಸಿಕಲ್ ಆ್ಯಂಡ್ ಮೆಂಟಲ್. ಓಕೆ, ಏನನ್ನ ಬಿಲ್ಡ್ ಮಾಡಲಿಕ್ಕೆ ಅದು ಏನಾಕೈತಿ? ಎಸ್. ನೋಡ್ರಿ, ಇದು ಬಹಳಷ್ಟು ಚೆನ್ನಾಗಿರ್ತಕ್ಕಂಥ ಕ್ವಶನ್. ಓಕೆ, ಅದು ಸಹಾಯ ಮಾಡ್ತದ. ಗೇಮ್ ಅಂತಕ್ಕಂಥವು ಸಹಾಯ ಮಾಡ್ತಾವ ಏನಂದ್ರೆ ಬಿಲ್ಡಿಂಗ್, ಕಟ್ಟಲಿಕ್ಕೆ. ಏನನ್ನ ಕಟ್ಟಲಿಕ್ಕೆ?
ದೈಹಿಕ ಮತ್ತು ಮಾನಸಿಕ ಶಾಂತಿ ಅನ್ನಂಗಿಲ್ಲ. ಈ ಪೀಸ್ ಅಂದ್ರೆ ಏನ್ರಿ? ಶಾಂತಿ. ಇದನ್ನ ಅನ್ನಂಗಿಲ್ಲ, ಶಾಂತಿ ಅನ್ನಂಗಿಲ್ಲ. ಫಿಯರ್, ಭಯ ಅಂತ ಹೇಳ್ತೀವೇನ್ರಿ? ಭಯನೂ ಅನ್ನಂಗಿಲ್ಲ. ವಾಟರ್, ಈ ವಾಟರ್ ಅಂತಕ್ಕಂಥದ್ದು ನೋಡ್ರಿ, ಇದು ಅನ್ರಿಲೇಟೆಡ್. ಅನ್ರಿಲೇಟೆಡ್ ಹೌದಾ? ಏನ್ರಿ? ಏನು ಕಟ್ಟಬೇಕು? ಏನು ಬಿಲ್ಡ್ ಆಕೈತಿ? ಸ್ಟ್ರೆಂತ್. ಸ್ಟ್ರೆಂತ್ ಅಂದ್ರೆ ಏನು? ಸಾಮರ್ಥ್ಯ. ಸ್ಟ್ರೆಂತ್ಗೆ ಇನ್ನೊಂದು ಹೆಸರು ಏನ್ರಿ? ಸಾಮರ್ಥ್ಯ. ಸ್ಟ್ರೆಂತ್ಗೆ ಇನ್ನೊಂದು ಹೆಸರು ಏನ್ರಿ? ಎಬಿಲಿಟಿ. ಎಬಿಲಿಟಿ ಕೂಡ ಅಂತೀವಿ. ಬಟ್ ಇಲ್ಲಿ ಮೆಂಟಲ್ ಸ್ಟ್ರೆಂತ್, ಫಿಸಿಕಲ್ ಸ್ಟ್ರೆಂತ್ ಅಂತ, ಮೆಂಟಲ್ ಎಬಿಲಿಟಿ, ಫಿಸಿಕಲ್ ಎಬಿಲಿಟಿ ಅನ್ನಂಗಿಲ್ಲ. ಓಕೆ, ಸ್ಟ್ರೆಂತ್ ಅಂತೀವಿ. ಕೆಲವೊಂದಿಷ್ಟು ವರ್ಡ್ಗಳ ಸೇಮ್ ಮೀನಿಂಗ್ ಆದ್ರೂ ಕೂಡ ಅವುಗಳನ್ನು ಬಳಸುವಂತಹ ಜಾಗಗಳು, ಬಳಸುವಂತಹ ರೀತಿ ಏನಾಗಿರ್ತದ? ಡಿಫ್ರೆಂಟ್ ಆಗಿರ್ತದೆ. ಹೌದಾ? ಎಸ್, ಬಹಳಷ್ಟು ಕ್ವಶನ್ ಆನ್ಸರ್ಸ್ ಆಗಿರ್ಬೋದು, ಬಹಳಷ್ಟು ಕಾನ್ಸೆಪ್ಟ್ಗಳನ್ನು ನೀವು ಸ್ಟಡಿ ಮಾಡಿರ್ಬೋದು. ಹೌದಿಲ್ರಿ? ಸ್ಟ್ರೆಂತ್ ಅನ್ನ ಎಲ್ಲಿ ಬಳಸಬೇಕು, ಎಬಿಲಿಟಿಯನ್ನು ಎಲ್ಲಿ ಬಳಸಬೇಕು, ಅದನ್ನ ನೀವು ನೋಡ್ರಿ. ಹೌದಾ? ದಿಸ್ ಈಸ್ ಬಿಗ್ ಬಿಲ್ಡಿಂಗ್ ಅಂತ ಎಲ್ಲಿ ಅನ್ಬೇಕು? ದಿಸ್ ಈಸ್ ಎನಾರ್ಮಸ್ ಬಿಲ್ಡಿಂಗ್ ಅಂತಕ್ಕಂಥದನ್ನ ಅನ್ಬೇಕು, ಅನ್ನಬಾರ್ದು ಅಂತಕ್ಕಂಥದ್ದು ಕೂಡ ನಿಮಗೇನು ಗೊತ್ತಿರ್ಬೇಕು. ಹೌದಾ? ಎಸ್, ಹಂಗಿದಾಗ ನೋಡ್ರಿ, ನೀವು ಮತ್ತೆ ಇದ್ರೊಳಗೆ ಮತ್ತೆ ಬೇರೆ ಬೇರೆ ಏನು ಸ್ಟಡಿ ಮಾಡ್ಬೋದು ಅಂದ್ರೆ, ಇಲ್ಲಿ ಫಿಯರ್ ಅಂತಕ್ಕಂಥದ್ದು ಐತಿ. ಫಿಯರ್ಗೆ ಇನ್ನೊಂದು ಹೆಸರು ಏನಂತ ಅನ್ಬೋದು? ನಾವು ಫೋಬಿಯಾ ಅಂತ ಅನ್ಬೋದು. ಹೌದಾ? ಈ ಫೋಬಿಯಾ ಅಂತಕ್ಕಂಥದ್ದು ಇಲ್ಲಿ ವಾಟರ್ ಐತಿ. ಈ ವಾಟರಿಂದ ವಾಟರ್ ಫೋಬಿಯಾಕ್ಕೆ ಏನಂತ ಕರಿತೀವಿ ನಾವು? ಹೈಡ್ರೋಫೋಬಿಯಾ ಅಂತ ಕರಿತೀವಿ. ನಿಮಗೆಲ್ಲ ನೆನಪಿರ್ಬೇಕು, ಇದ್ರ ಜೊತೆ ವೊಕ್ಯಾಬುಲರಿನೂ ಮಾಡಿಸಿರ್ತಾನೆ. ಹೈಡ್ರೋಫೋಬಿಯಾಕ್ಕೆ ಇನ್ನೊಂದು ಹೆಸರು ಹೇಳಪ್ಪ ಅಂತ ಯಾರಾದ್ರೂ ಕೇಳಿದ್ರೆ ಪಟ್ನ ಹೇಳ್ಬೇಕು, ಎಕ್ವಾಫೋಬಿಯಾ ಅಂತೇಳಿ. ಏನ್ರಿ? ಎಕ್ವಾಫೋಬಿಯಾ ಅಂತಕ್ಕಂಥದ್ದು. ಇವೆಲ್ಲ ಗೊತ್ತಿರ್ಬೇಕ್ರಿ. ಆಮೇಲೆ ಬರ್ತಾವ ಅಕ್ರೋಫೋಬಿಯಾ ಅಂತ ಬರ್ತೈತಿ, ಫೈರೋಫೋಬಿಯಾ ಅಂತ ಬರ್ತೈತಿ, ಅಗೋರಾಫೋಬಿಯಾ ಅಂತ ಬರ್ತೈತಿ. ಇವೆಲ್ಲಗಳೇನು ನಿಮ್ಗೆ ಗೊತ್ತಿರ್ಬೇಕು. ಹೌದಾ? ಇವೆಲ್ಲ ಗೊತ್ತಿದ್ದು ಅಂದ್ರೆ ಎಕ್ಸಾಮ್ ಒಳಗೆ ಎಂಥ ಕ್ವಶನ್ ಬಂದಾವಂದ್ರು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಬರ್ತಾವ, ಅವು ಬರ್ತಾವ, ಬರ್ಲಿ ಬಿಡ್ ಅಂತಕ್ಕಂಥದ್ದೊಂದು ಕಾನ್ಫಿಡೆಂಟ್ ಬರ್ತದ. ಆ ಕಾನ್ಫಿಡೆಂಟ್ ಬಂದ ನೀವೇನು ಮಾಡ್ತೀರಿ? ಆರಾಮ್ಸೆ ಕ್ಲಿಯರ್ ಮಾಡೇ ಮಾಡ್ತೀನಿ, ಇದನ್ನ ಸೊಲ್ಯೂಷನ್ ಕೊಡ್ತೀನಿ ಅಂತಕ್ಕಂಥದ್ದು ನಿಮ್ಮ ತಲೆ ಒಳಗೆ ಬರ್ತದೆ. ಹೌದಾ? ಅರ್ಥ ಆಯ್ತಲ್ರಿ? ನೆಕ್ಸ್ಟ್ ನೋಡ್ರಿ, ಏನ್ ಬರ್ತೈತೆ ನೋಡ್ರಿ. ಎಸ್, ಯಾವ ರೀತಿಯಾಗಿರ್ತಕ್ಕಂಥ ಆನ್ಸರ್ ನಿಮ್ಮ ಮೈಂಡ್ ಒಳಗೆ ಒಂದು ಆನ್ಸರ್ ಇಟ್ಕೊಳ್ರಿ. ನಾವು ಸೊಲ್ಯೂಷನ್ ಮಾಡಿದಾಗ ಅದೇ ಇತ್ತು, ಎಸ್, ಅದಿರ್ಲಿಕ್ಕಿಲ್ಲ, ಚೇಂಜ್ ಮಾಡ್ಕೊಳ್ರಿ, ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ರಿ. ಎಸ್, ಯು ವಿಲ್ ಟೇಕ್ 20 seconds. ಮಾಡಿದ್ರಿ? ವಿಚಾರ ಮಾಡಿದ್ರಿ? ಎಸ್, ನೋಡ್ರಿ, ಹಂಗಿದ್ರ ಅಲ್ಲಿ ಸ್ಟ್ರೆಂತ್ ಬಂತು. ಗೇಮ್ಸ್ ಲೈಕ್ ಫುಟ್ಬಾಲ್, ಕ್ರಿಕೆಟ್, ಕಬಡ್ಡಿ ಆರ್ ಪಾಪ್ಯುಲರ್ ಅಮಾಂಗ್ ಅಂತಕ್ಕಂಥದ್ದನ್ನು ಎಲ್ಲಿ ಬಳಸಬೇಕು? ಎರಡಕ್ಕಿಂತ ಜಾಸ್ತಿ ವ್ಯಕ್ತಿಗಳಿಗೆ ನಡುವೆ ಅದನ್ನ ಏನಾದ್ರು ನಾವು ಡಿಸ್ಟ್ರಿಬ್ಯೂಟ್ ಮಾಡಕತ್ತಿದ್ದು ಅಂದ್ರೆ ಏನು ಬಳಸ್ಬೇಕಾ? ಅಮಾಂಗ್ ಅಂತಕ್ಕಂಥದ್ದು ಬಳಸ್ತೀರಿ. ನೋಡ್ರಿ, ಅಮಾಂಗ್ ಇವೆಲ್ಲವುಗಳನ್ನ ಇಲ್ಲಿ ಸ್ಟೂಡೆಂಟ್ಸ್ ಅಂತಕ್ಕಂಥದ್ದು ಕೊಟ್ಟಿದ್ರಾಗ ಎನಿಮಲ್ಸ್ ಅಂತಕ್ಕಂಥದ್ದು ಯಾಕೆ ಬರ್ತೈತಿ? ಪೇರೆಂಟ್ಸ್ ಯಾಕೆ ಬರ್ತೈತಿ? ಟೀಚರ್ಸ್ ಯಾಕೆ ಬರ್ತೈತಿ? ಓಕೆ, ಯೂತ್ ಅಂತಕ್ಕಂಥದ್ದು ಬರ್ತದೆ. ಯೂತ್ ಅನ್ನಕ್ಕೆ ಏನಂತ ಕರಿತೀವ್ರಿ? ಯುವಕರು. ಹೌದಾ? ನಿಮಗೆ ಯೂತ್ ಅಂತಕ್ಕಂಥದ್ದು ಬಂದಾಗ ನಿಮಗೆಲ್ಲ ಏನೇನು ಕಾನ್ಸೆಪ್ಟ್ ಗೊತ್ತಿರ್ಬೇಕಂದ್ರೆ ಹೇಳ್ತೀನಿ ಕೇಳ್ರಿ. ಒಂದೇಕ ಯೂತ್ ಅನ್ನೋ ವರ್ಡ್ ಅನ್ನೋದು ಏನನ್ನೋದು ಗೊತ್ತಿರ್ಬೇಕು. ಯೂತ್ ಜೊತೆಗೆ ಯಂಗ್ ಅನ್ನೋದು ಗೊತ್ತಿರ್ಬೇಕು. ಯಂಗ್ ಜೊತೆಗೆ ಯಂಗರ್ ಅನ್ನೋದು ಗೊತ್ತಿರ್ಬೇಕು. ಯಂಗರ್ ಜೊತೆಗೆ ಯಂಗೆಸ್ಟ್ ಅನ್ನೋದು ಗೊತ್ತಿರ್ಬೇಕು. ಯೂತ್ ಜೊತೆಗೆ ಯೂತ್ಫುಲ್ ಅನ್ನೋದು ಏನು ಅನ್ನೋದು ಗೊತ್ತಿರ್ಬೇಕು. ಓಕೆ, ಇವೆಲ್ಲ ಕಾನ್ಸೆಪ್ಟ್ಗಳು ವಾಯ್ದಾಗ ಬರ್ತಕ್ಕಂಥ ಕಾನ್ಸೆಪ್ಟ್ಗಳು ನಿಮ್ಗೆ ಗೊತ್ತಿರಬೇಕು. ಇವೆಲ್ಲ ಯಾವ ಡಿಗ್ರಿ ಒಳಗೆ ಏನು ಹಾಕವು ಮತ್ತು ನೌನ್ ಒಳಗೆ ಏನು ಬರ್ತೈತಿ ಎಲ್ಲ ಗೊತ್ತಿರಬೇಕು. ಹೌದಾ? ಎಸ್, ಎನಿಮಲ್ಸ್ ಅಂತ ಬರಂಗಿಲ್ಲ ಅನ್ನೋದು ಗೊತ್ತಾಗ್ತದೆ, ಪೇರೆಂಟ್ಸು ಬರಂಗಿಲ್ಲ, ಟೀಚರ್ಸು ಬರಂಗಿಲ್ಲ. ಇದು ನಮ್ಮ ಆನ್ಸರ್ ಆಕೈತಿ. ಹೌದಾ? ಎಸ್ ಸರ್, ಮತ್ತೆ ಏನಾದ್ರು ಸರ್ ಕಲಿಸ್ರಿ ಅಂತಕ್ಕಂಥದ್ದು ನಿಮ್ಮ ತಲೆ ಒಳಗೆ ಇರ್ತದ. ಎಸ್, ಇಲ್ಲಿ ಎನಿಮಲ್ಸ್ ಅಂತಕ್ಕಂಥವು ಬಂದವಲ್ರಿ. ಎನಿಮಲ್ಸ್ ಮೇಲೆ ಸಾವಿರಾರು ಕ್ವಶನ್ಸ್ಗಳನ್ನು ಮಾಡ್ಬೋದು. ಎನಿಮಲ್ಸ್ಗೆ ಇನ್ನೊಂದು ಹೆಸರು ಏನಂತ ಕರೀತಾರೆ ಅಂದ್ರೆ ಫೌನಾ ಅಂತ ಕರೀತಾರೆ. ಏನಂತ ಕರೀತಾರ್ರಿ? ಫೌನಾ ಅಂತ ಕರಿತೀವಿ, ನಾವ ಕರಿತೀವಿ. ಹೌದಿಲ್ರಿ? ಎನಿಮಲ್ಗಳ ಗುಂಪು ಅಂತಕ್ಕಂಥದ್ದು ಬರ್ತದ. ಬಹಳಷ್ಟು ಸಲ ಹೇಳೇನ್ರಿ, HERD, ಹರ್ಡ್ ಅಂತಕ್ಕಂಥದ್ದು ಎನಿಮಲ್ಗಳ ಗುಂಪು ಆಗ್ತದ, ನೆನಪಿರ್ಲಿ. ಹೌದಾ? ಅದೇ ರೀತಿಯಾಗಿ ಎನಿಮಲ್ಗಳ ಬಗ್ಗೆ ಸ್ಟಡಿ ಮಾಡಿದ್ರೆ ಅದಕ್ಕೆ ಏನಂತ ಕರಿತೀರಿ? ಝೂಲಾಜಿ ಅಂತ ಕರಿತೀರಿ, ನೆನಪಿರ್ಲಿ. ಏನಂತ ಕರಿತೀರಿ? ಝೂಲಾಜಿ ಅಂತ ಕರಿತೀರಿ. ಅದ ನೋಡ್ರಿ, ಎನಿಮಲ್ ಒಳಗನ ಮತ್ತಷ್ಟು ಬಹಳಷ್ಟು ಗ್ರೂಪ್ಗಳು ಬರ್ತಾವ. ಒಂದು ಲಯನ್ ಬರ್ತದ, ಟೈಗರ್ ಬರ್ತದ, ಇವುಗಳ ಸಪ್ರೇಟ್ ಗ್ರೂಪ್ ಬರ್ತಾವ. ಲಯನ್ ಬಂದಾಗ ಏನಂತ ಕರಿತೀರಿ? ಪ್ರೈಡ್ ಅಂತೀರಿ. ಟೈಗರ್ ಬಂದಾಗ ಯಾನ್ ಆಂಬುಷ್ ಅಂತೀರಿ. ಓಕೆ, ಇವೆಲ್ಲವುಗಳು ಏನು ನಿಮಗೆ ಗೊತ್ತಿರಬೇಕು. ಎಕ್ಸಾಮ್ ಒಳಗೆ ಕ್ವಶನ್ಸ್ ಎಲ್ಲ ಕಡೆಯಿಂದ ರಿಪೀಟ್ ಆಗ್ತಿರ್ತಾವೆ. ಹೌದಾ? ಎಸ್, ಈ ಟೀಚರ್ಸ್ ಅನ್ನೋದು ಯಾವ ನೌನ್ ಇದು? ಓಕೆ, ಇದು ಸಿಂಗ್ಯುಲರ್ ನೌನ, ಪ್ಲೂರಲ್ ನೌನ? ಎಸ್, ಈ ಪೇರೆಂಟ್ಸ್ ಅಂದ್ರೆ ಯಾರು? ಪಾಲಕರು. ಗೊತ್ತೈತಿಲ್ರಿ? ಪಾಲಕರು ಅಂದ್ರೆ ಕನ್ನಡದಾಗ ಪೇರೆಂಟ್ಸ್.
ಎಸ್, ಇವೆಲ್ಲವುಗಳನ್ನ ನಾವೇನು ಮಾಡ್ಬೇಕಾ, ಸ್ಟಡಿ ಮಾಡಬೇಕು. ಈ ಪೇರೆಂಟ್ಸ್ ಎಲ್ಲ ಇದ್ದಿದ್ದಕ್ಕೆ ಏನಂತ ಕರೀತಾರೆ, ಫ್ಯಾಮಿಲಿ ಅಂತ ಕರೀತಾರೆ. ಈ ಫ್ಯಾಮಿಲಿಗೆ ಏನಂತ ಕರಿತೀವಿ, ಕಲೆಕ್ಟಿವ್ ನೌನ್ ಅಂತ ಕರಿತೀವಿ. ಓಕೆ, ದಟ್ ಇಸ್ ಕಲೆಕ್ಷನ್ ಆಫ್ ಮೆಂಬರ್ಸ್, ದ ಕಲೆಕ್ಟಿವ್ ನೌನ್. ಎಲ್ಲ ಕೂಡಿ ಒಂದು ಫ್ಯಾಮಿಲಿ ಆಗಿರ್ತದೆ ಕಲೆಕ್ಟಿವ್ ನೌನು. ಇದು ಯಾವಾಗಿರಲು ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಜೊತೆ ಕ್ಯಾರಿ ಆಗ್ತದೆ, ಅದು ನೆನಪಿರಲಿ. ಹೌದಾ? ಓಕೆ, ನೆಕ್ಸ್ಟ್ ನೋಡಿ. ಎಸ್, ಇದನ್ನು ಓದ್ರಿ. Every school should encourage sports to dash teamwork and discipline. ಓಕೆ, ಎಸ್, ಏನು ಬರ್ಬೋದ್ರಿ ಇಲ್ಲಿ? ಎವ್ರಿ ಸ್ಕೂಲ್ ಶುಡ್, ಪ್ರತಿಯೊಂದು ಶಾಲೆಗಳಲ್ಲಿ ಕೂಡ ನೀವೇನು ಮಾಡಬೇಕು, ಎನ್ಕರೇಜ್ ಮಾಡಬೇಕು, ಸ್ಪೋರ್ಟ್ಸನ್ನ ಎನ್ಕರೇಜ್ ಮಾಡಬೇಕು. ಯಾಕಂದ್ರೆ ಎನ್ಕರೇಜ್ ಯಾಕೆ ಮಾಡಬೇಕು, ಎನ್ಕರೇಜ್ ಹೆಂಗೆ ಮಾಡಬೇಕು, ಇದರ ಸಂಬಂಧ ಟೀಮ್ ವರ್ಕ್ ಆ್ಯಂಡ್ ಡಿಸಿಪ್ಲಿನ್ ಅನ್ನ ಏನು ಮಾಡಾಕತ್ತೀರಿ, ನೀವು ಸೆಲ್ ಮಾಡಾಕತ್ತೀರನ, ಮಾರಾಟ ಮಾಡಾಕತ್ತೀರಿ ಇಲ್ಲ. ಬ್ರೇಕ್ ಅಂದ್ರೆ ಏನ್ರಿ? ಬ್ರೇಕ್ ಅಂದ್ರೆ ಮುರಿಯುವುದು. ಮುರಿಯಾಕತ್ತೀರನ ಇಲ್ಲ. ಸ್ಟಾಪ್ ಅಂದ್ರೆ ಏನ್ರಿ? ನಿಲ್ಲಿಸುವುದು. ಸ್ಟಾಪ್ ಮಾಡಾಕತ್ತೀರನ ಇಲ್ಲ. ಅದೇನು ಮಾಡಾಕತ್ತೀರಿ? ಪ್ರಮೋಟ್ ಮಾಡಾಕತ್ತೀರಿ. ಪ್ರಮೋಟ್ ಅಂದ್ರೆ ಏನ್ರಿ? ಬೆಳೆಸುವುದು. ಬೆಳೆಸುವುದು. ಇದರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಹೌದಾ? ಅದ್ರ ಬಗ್ಗೆ ಅದು ಇಷ್ಟೆಲ್ಲ ಸ್ಟಡಿ ಮಾಡಿದಾಗ ಹಿಂಗೆ ಮಾಡಿಬಿಡೋಣ. ಈಗ ಒಂದು ಕಾನ್ಸೆಪ್ಟನ್ನು ಸ್ಟಡಿ ಮಾಡ್ಕೊಂಡು ಹೋಗ್ಬಿಡೋದು. ಈ ಸೆಲ್ ಅಂತಕ್ಕಂಥದ್ದು ಐತ್ರಿ, ನೆನಪಿರಲಿ. ಸೆಲ್ ಇದ್ದಿದ್ದು ಏನಾಕೈತಿ? ಸೋಲ್ಡ್ ಆಕೈತಿ. V2 V3 ಏನಾಕೈತಿ? ಸೋಲ್ಡ್ ಆಕೈತಿ. ಬ್ರೇಕ್ ಐತಿ, ಬ್ರೋಕ್ ಆಕೈತಿ. ಬ್ರೇಕ್ ಆಕೈತಿ, ಬ್ರೋಕನ್ ಆಕೈತಿ. ಸ್ಟಾಪ್ಡ್. ಈ ರೀತಿಯಾಗಿರ್ತಕ್ಕಂಥ ಕಾನ್ಸೆಪ್ಟ್ಗಳು ಆಗ್ತವೆ. ಹೌದಾ? ಎಸ್, ಹಂಗಿದ್ದಾಗ ಇಲ್ಲಿ ಏನು ಬಂತು ನೋಡ್ರಿ, ಟೀಮ್ ಸ್ಪೋರ್ಟ್ಸ್ ಅಂತಕ್ಕಂಥದ್ದು ಬಂದಾಗ ಪ್ರಮೋಟ್ ಅಂತಕ್ಕಂಥದ್ದು ಆನ್ಸರ್. ಏನಾಕೈತ್ರಿ? ಅದನ್ನು ಪ್ರಮೋಟ್ ಮಾಡ್ತೀವಿ. ಯಾಕಂದ್ರೆ ಟೀಮ್ ವರ್ಕು ಮತ್ತು ಡಿಸಿಪ್ಲಿನ್ ಅನ್ನ ಏನು ಮಾಡ್ತೀವಿ, ನಾವು ಪ್ರಮೋಟ್ ಮಾಡ್ತೀವಿ. ಹೌದಾ? ಆಮೇಲೆ ಏನಾಕೈತಿ, ನೆಕ್ಸ್ಟ್ ಬ್ಲ್ಯಾಂಕ್ ಒಳಗೆ ನೋಡ್ರಿ, ಸ್ಪೋರ್ಟ್ಸ್. ಹೌದಾ? ತಗೊಳ್ಳಿ, ಟೈಮ ಸಾಲ್ವ್ ಮಾಡ್ರಿ. ಎಸ್, 20 ಸೆಕೆಂಡ್ ಇರ್ತೈತಿ ನಿಮ್ಗೆ. ಓದ್ರಿ, ಮನಸ್ಸೊಳಗೆ ಓದ್ಬೇಕಲ್ರಿ. ಮತ್ತೆ ಸ್ಪೋರ್ಟ್ಸ್ ಆಲ್ಸೋ ಟೀಚರ್ಸ್ ಹೌ ಟು ಹ್ಯಾಂಡಲ್ ಡ್ಯಾಶ್ ಆ್ಯಂಡ್. ಓಕೆ, ಏನು ಬರ್ಬೋದು ಗೆಸ್ ಮಾಡ್ರಿ. ಆನ್ಸರ್ ಒಂದು ಮನಸ್ಸಿನಾಗ ಇಟ್ಕೊಡ್ರಿ. ನಾ ಸೊಲ್ಯೂಷನ್ ಕೊಟ್ಟ ಮೇಲೆ ಅದು ಐತೋ ಅಲ್ಲೋ ಅನ್ನೋದು ನಿಮ್ಗೆ ಏನಾಗಬೇಕ, ಮೈಂಡ್ ಒಳಗೆ ಬರ್ಬೇಕು. ಇಲ್ಲಿ ನೋಡ್ರಿ, ಸ್ಪೋರ್ಟ್ಸ್ ಆಲ್ಸೋ ಟೀಚರ್. ಅದೇನು ಮಾಡಾಕತ್ತೈತಿ ನಮಗೆ? ಟೀಚ್ ಮಾಡಾಕತ್ತೈತಿ. ಏನನ್ನು ಟೀಚ್ ಮಾಡಾಕತ್ತೈತಿ? ಹೌ ಟು ಹ್ಯಾಂಡಲ್. ನಾವು ಅದನ್ನು ಹೆಂಗೆ ನಿಭಾಯಿಸಬೇಕು, ಡ್ಯಾಶ್ ಆ್ಯಂಡ್ ಡ್ಯಾಶ್. ಏನನ್ನು ನಿಭಾಯಿಸಬೇಕು? ಸಕ್ಸಸ್ ಅಂದ್ರೆ ಏನ್ರಿ? ಗೆಲುವನ್ನ ಹೆಂಗೆ ನಿಭಾಯಿಸಬೇಕು. ಇಲ್ಲಿ ಆ್ಯಂಡ್ ಅಂತಕ್ಕಂಥದ್ದು ಮತ್ತು ನಿಭಾಯಿಸು ಬಂದಾಗ ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಅಪೋಸಿಟ್ ವರ್ಡ್ ಏನಾಕೈತಿ, ಇಲ್ಲಿ ಕ್ಯಾರಿ ಆಕೈತಿ. ಅಪೋಸಿಟ್ ವರ್ಡ್, ಇದರ ಆಂಟೋನಿಮ್ ಏನೈತಲ್ಲ ಅದನ್ನ ನಾವೇನು ಮಾಡ್ಬೇಕು, ಇಲ್ಲಿ ಬಳಸಬೇಕು. ನೋಡ್ರಿ, ಬುಕ್ಸ್ ಆ್ಯಂಡ್ ಸಕ್ಸಸ್, ಇಲ್ಲಾಜಿಕಲ್ ಆನ್ಸರ್ಸ್ಗಳು ಬಹಳ. ಹೌದಾ? ಮಾರ್ಕ್ಸ್ ಬರಂಗಿಲ್ಲ, ಫ್ರೆಂಡ್ಸ್ ಬರಂಗಿಲ್ಲ. ಏನು ಬರ್ತೈತ್ರಿ? ಫೇಲ್ಯೂರ್ ಬರ್ತೈತಿ. ದಿಸ್ ಈಸ್ ದ ಆನ್ಸರ್. ಹೌದಾ? ಫೇಲ್ಯೂರ್ ಅಂತಕ್ಕಂಥದ್ದು ಬರ್ತೈತಿ. ಸಕ್ಸಸ್, ಗೆಲುವು ಮತ್ತು ಸೋಲನ್ನು ಹೆಂಗೆ ನಿಭಾಯಿಸ್ಬೇಕಂತಕ್ಕಂಥದ್ದು ನಮ್ಗೆ ಯಾವ್ದು ಕಲಿಸ್ಕೊಡ್ತೈತಿ? ಸ್ಪೋರ್ಟ್ಸ್ ಅಂತಕ್ಕಂಥದ್ದು. ಹೌದಾ? ಕ್ರೀಡೆ ಅಂತಕ್ಕಂಥದ್ದು ಕಲಿಸ್ಕೊಡ್ತೈತಿ ಅಂತಕ್ಕಂಥದ್ದನ್ನ ಲಾಸ್ಟಿಗೆ ಏನಾಗ್ತದೆ ಹೇಳ್ತದೆ. ಇಲ್ಲಿ ನೋಡ್ರಿ, ಯಾವ್ದೈತಿ ಸ್ಟಾರ್ಟಿಂಗ್ ಸ್ಪೋರ್ಟ್ಸ್ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟಾರ. ಇಂಟ್ರೊಡಕ್ಷನ್ ಇಂದ ಸ್ಟಾರ್ಟ್ ಆಯ್ತು. ಲಾಸ್ಟ್ ನೋಡ್ರಿ, ಅದೇನು ಮಾಡ್ತೈತಿ? ಸಕ್ಸಸ್ ಮತ್ತು ಫೇಲ್ಯೂರನ್ನ ಎರಡನ್ನ ನಿಭಾಯಿಸೋದು. ಅಂದ್ರೆ ಏನು? ಕನ್ಕ್ಲೂಷನ್ ಕೊಟ್ಟಾನ. ಹೌದಾ? ನಡುವೆ ಅದ್ರದ್ದು ಏನು ಹೇಳ, ಅದ್ರ ಇಂಪಾರ್ಟೆನ್ಸ್ ಏನು, ಅದು ಹೆಂಗೆ ವರ್ಕ್ ಆಕೈತಿ, ಅದರಲ್ಲಿ ಯೂಸಸ್ ಏನೈತಿ, ಇವುಗಳ ಬಗ್ಗೆ ಏನು ಮಾಡ್ಯಾನ? ಡಿಸ್ಕಸ್ ಮಾಡ್ಯಾನ. ಇಂಟ್ರೋ ಮತ್ತು ಕನ್ಕ್ಲೂಷನ್ ಅನ್ನ ಪರ್ಫೆಕ್ಟ್ ಆಗಿ ಕೊಟ್ಟಾನ. ಇದೇ ರೀತಿಯಾಗಿ ಏನಾಕವ ಕ್ಯಾರಿ ಆಗ್ತಾ ಇದೆ. ಓಕೆ, ಈ ಕಾನ್ಸೆಪ್ಟ್ ಯಾಕೆ ನಿಮಗೆ ಹೇಳಕತ್ತಂದ್ರೆ, ಯಾವಾಗ ನೀವು RC ಬಿಡ್ಸಕ್ಕೆ ಹೋಗ್ತೀರಿ, ರೀಡಿಂಗ್ ಕಾಂಪ್ರಿಹೆನ್ಷನ್ ಬಿಡ್ಸಕ್ಕೆ ಹೋಗ್ತೀರಿ, ಕೆಳಗಿರ್ತಕ್ಕಂಥ ಕ್ವಶನ್ ಡೈರೆಕ್ಟ್ ಆಗಿ ಹೋಗ್ಬೋದು. ನೀವು ಒಂದನೇ ಕ್ವಶನ್ ನೋಡಿದ್ರಿ ಇಂಟ್ರೋದಾಗ ಹುಡುಕಾಡ್ಬೇಕು, ಲಾಸ್ಟ್ನೇ ಕ್ವಶನ್ ನೋಡಿದ್ರಿ ಕನ್ಕ್ಲೂಷನ್ದಾಗ ಹುಡುಕಾಡ್ಬೇಕು. ಹೌದಾ? ಈ ರೀತಿಯಾಗಿರ್ತಕ್ಕಂಥ ಕಾನ್ಸೆಪ್ಟ್ಗಳು ಬರ್ತಿರ್ತಾವೆ. ಹೌದಾ? ಎಸ್. ಓಕೆ, ಇಲ್ಲ 5ನೇ ಬ್ಲ್ಯಾಂಕ್ ಒಳಗೆ ಏನು ಬಂದಂಗಾಯ್ತು? ಫೇಲ್ಯೂರ್ ಅಂತಕ್ಕಂಥದ್ದು ಬರ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಅದೇ ರೀತಿಯಾಗಿ ನೆಕ್ಸ್ಟ್ ವಿಡಿಯೋ ಒಳಗೆ ಏನು ಮಾಡೋಣ ಅಂದ್ರೆ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ತೊಗೊಂಡು ಬರೋಣ. ಅದೇ ರೀತಿಯಾಗಿ RC ಆಗೈತಿ, ಇನ್ನು PQRSಗಳನ್ನು ಸಾಲ್ವ್ ಮಾಡೋಣ. ರೀಅರೇಂಜ್ಮೆಂಟ್ ಆಫ್ ಸೆಂಟೆನ್ಸ್ಗಳನ್ನು ಸಾಲ್ವ್ ಮಾಡೋಣ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಥ್ಯಾಂಕ್ ಯು ಸೊ ಮಚ್.